ಈಗ ಸಿಂಹ ರಾಶಿ, ಈ ಒಂದು ಸಿಂಹ ರಾಶಿಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಇಷ್ಟೊತ್ತು ಕಟಕ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಮುಂದಿನ ರಾಶಿ ಬಂದು ಸಿಂಹ ರಾಶಿ. ಈ ಒಂದು ಸಿಂಹ ರಾಶಿಲಿ ಗುರು ಬದಲಾವಣೆಯಿಂದ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಸಿಂಹ ರಾಶಿಯವರಿಗೆ ಈಗ ಆಲ್ರೆಡಿ ಶನಿ ಅಷ್ಟಮಾಧಿಪತಿಯಾಗಿ ಕುಳಿತಿದ್ದಾನೆ. ಅಷ್ಟಮಾಧಿಪತಿಯಾಗಿ ಶನಿ ಕುಳಿತಿದ್ರು ಕೂಡ ಗುರು 11ನೇ ಮನೇಲಿ ಇದ್ರು. ಸೊ ಗುರು 11ನೇ ಮನೇಲಿ ಇರೋದ್ರಿಂದ ಲಾಭಾಂಶದಲ್ಲಿ ಗುರು ಇದ್ದಾಗ ಲಾಭಕ್ಕೇನು ಕೊರತೆ ಇರಲಿಲ್ಲ, ಯಥೇಚ್ಛವಾಗಿ ಲಾಭಗಳನ್ನ ನೋಡಿರ್ತಾರೆ ಸಿಂಹ ರಾಶಿಯವರು. ಆದ್ರೆ ಗುರು ಇವಾಗ ಅದೇ ಲಾಭಾಂಶದಿಂದ ಅಂದ್ರೆ 11ನೇ ಮನೆಯಿಂದ 12ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಇಷ್ಟು ದಿನಗಳ ಕಾಲ 8ನೇ ಮನೆಯಲ್ಲಿ ಇದ್ದಂತಹ ಶನಿಯ ಒಂದು ಪ್ರಭಾವ ನಿಮ್ಗೆ ಕಾಡ್ತಾ ಇದ್ರು ಕೂಡ ಗುರುವಿನ ಒಂದು ಒಳ್ಳೆಯ ಫಲಗಳಿಂದ ನಿಮ್ಗೆ ಶುಭ ಫಲಗಳೇ ಆಗ್ತಿತ್ತು. ಆದ್ರೆ ಅದೇ ಗುರು ಇವಾಗ 11ನೇ ಮನೆಯಿಂದ 12ನೇ ಮನೆ ಸಂಚಾರ ಮಾಡ್ತಾರಿಂದ ವ್ಯಯಾಧಿಪತಿಯಾಗಿ ಬರ್ತಾ ಇದ್ದಾನೆ. ಲಾಭಾಂಶದಿಂದ 12ನೇ ಮನೆ ಬರ್ತಿರೋದ್ರಿಂದ ಎಲ್ಲೋ ಸ್ವಲ್ಪ ಖರ್ಚುಗಳು ಯಥೇಚ್ಛವಾಗತ್ತೆ. ಇಷ್ಟು ದಿನ ಯಾವುದೋ ಒಂದು ಸಮತೋಲನವಾಗಿ ಮಾಡ್ಕೊಂಡಂತಹ ಒಂದು ವ್ಯವಹಾರಗಳು ಇನ್ಬ್ಯಾಲೆನ್ಸಿಂಗ್ ಆಗ್ತಾ ಹೋಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ಜೊತೆಗೆ 12ನೇ ಮನೆ ವ್ಯಯಕ್ಕೆ ರಾಹು ಬರೋದ್ರಿಂದ ನೀವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಸಿಂಹ ರಾಶಿಯವರು. ಹಾಗಾಗಿ ಸಿಂಹ ರಾಶಿಯವರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತಾನೆ ಹೇಳ್ತೀನಿ. ಯಾಕೆಂತ ಅಂದ್ರೆ ಶನಿ ಆಲ್ರೆಡಿ ಅಷ್ಟಮದಲ್ಲಿದ್ದಾನೆ. ಇಲ್ಲಿವರೆಗೂ ಗುರು ಬಲ ಇತ್ತು, ಈಗ ಗುರು ಬಲನೂ ಇಲ್ಲ ನಿಮಗೆ. 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಂಡಿದ್ದಾನೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ ಸಿಂಹ ರಾಶಿಯವರು. ಯಾಕಂದ್ರೆ ಕಟಕ ರಾಶಿಗೆ ಪ್ರವೇಶ ಮಾಡುವಂತಹ ಒಂದು ಗುರು 11ನೇ ಮನೆ ಲಾಭಾಂಶದಲ್ಲಿ ಇದ್ದ. ಇಷ್ಟ ದಿವಸ ನೋಡಿದ್ರಿ, ಅದಕ್ಕೆ 2 ತಿಂಗಳು ಮಾತ್ರ ಕೇರ್ಫುಲ್ ಆಗಿರಿ ರಾಶಿಯವರು. ಸಿಂಹ ರಾಶಿಗೆ ಒಂದೇನು ಅಂದ್ರೆ ಅವರಲ್ಲಿ ಯಾವಾಗ್ಲೂ ಡೈರೆಕ್ಟ್ ಮಾತುಗಳು, ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ. ಮತ್ತೆ ಕನ್ನಡಿ ತರ ಇರ್ತಾರೆ ಅವರು. ಮಾತಾಡ್ಬೇಕಂತ ಅಂದ್ರೆ ಒಂದ್ ಶಾರ್ಟ್ ಹೊಡೆದಂಗೆನೆ ಒಂದ್ ಲೈಫಲ್ಲಿ ಏನಾರ ಆಗ್ಲಿ ಒಂದ್ ಇಟ್ಟರೆ ಮಾತು ಬಿಟ್ಟ ಬಾಣತರ ಅವರು. ಸೊ ಹಾಗಾಗಿ ಸಿಂಹ ರಾಶಿಯವ್ರ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ಎಲ್ಲೋ ಸ್ವಲ್ಪ ಶತ್ರುಗಳು ನಿಮ್ಮನ್ನ ಹುಟ್ಟಾಕೊಳ್ತಾರೆ. ಈ ಟೈಮಲ್ಲಿ ನಿಮ್ಗೆ ಆಗದೆ ಇರುವಂತವ್ರು ನಿಮ್ಮನ್ನ ಮಟ್ಟ ಹಾಕೋದಿಕ್ ನೋಡ್ತಾರೆ. ಖಂಡಿತ ಸ್ವಲ್ಪ ಕೇರ್ಫುಲ್ ಆಗಿರುತ್ತೆ ಸಿಂಹ ರಾಶಿಯವರು. ಯಾಕೆ ಅಂತ ಅಂದ್ರೆ ಯಾವ್ದೇ ಆಗಿರ್ಲಿ ಹಿತಶತ್ರುಗಳನ್ನ ಕಂಡಿಡಿಯೋದು ತುಂಬಾ ಕಷ್ಟ ಇರುತ್ತೆ. ಸೊ ಹಂಗಾಗಿ ಆ ಬ್ಯಾಕ್ ಸ್ಟಬನ್ ಮಾಡುವಂತವ್ರು ಅವರೇ ಆಗಿರೋದ್ರಿಂದ ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಅವರೇ ಶತ್ರುಗಳಾಗಿರ್ತಾರೆ, ನಮ್ ಗಮನಕ್ಕೆ ಬರಲ್ಲ. ಹಿಡನ್ ಶತ್ರುಗಳು ಅಂತ ಏನಿರ್ತಾರೆ ಅವ್ರುಗಳಿಗೆ ಈ ಟೈಮಲ್ಲಿ ನಿಮ್ಮನ್ನ ಮಟ್ಟ ಹಾಕೋದಿಕ್ ಕಾಯ್ತಾ ಇರ್ತಾರೆ. ಹಂಗಾಗಿ ಕೇರ್ಫುಲ್ ಆಗಿರಿ. ನೀವು ಮಾಡ್ಬೇಕಾಗಿರೋದು ಒಂದೇ, ನೀವು ಕೂಡ ಆಲಂಗುಡಿ ಗುರು ಟೆಂಪಲ್ ನ ದರ್ಶನ ಮಾಡುವಂಥದ್ದು ಅಥವಾ ಪ್ರತಿ ಗುರುವಾರ ಗುರುಗಳನ್ನ ದರ್ಶನ ಮಾಡುವಂಥದ್ದು ಮಾಡ್ಬೇಕು. ನಾನು ಈಗಾಗಲೇ ಹೇಳಿದೆ, ಯಾರು ಆಹಿ ತಿದ್ದು ಕೇಳುವಂತ ಪಾಠ ಮಾಡುವಂತಹ ಒಂದು ಗುರುಗಳಿಗೆ ನಮಸ್ಕಾರ ಮಾಡಿ ನಿಮ್ ಕೈಯಲ್ಲಾಗಿದ್ದ ಒಂದು ಸೇವೆ ಬರುವಂತದ್ದು ಮಾಡಿದ್ರೆ ಗುರುಗಳ ಒಂದು ಆಶೀರ್ವಾದವನ್ನ ಪಡೆದ್ರಿ ಅಂತ ಅಂದ್ರೆ ಈ ಗುರುದೋಷಗಳಿಂದ ಪರಿಹಾರ ಆಗ್ತಾ ಹೋಗ್ಬೋದು. ಜೊತೆಗೆ ಪ್ರತಿ ಗುರುವಾರ ಒಂದು ರಾಘವೇಂದ್ರ ಮಂತ್ರ ಟೆಂಪಲ್ಗೆ ಹೋಗುವಂಥದ್ದು, ಸಾಯಿಬಾಬಾ ಟೆಂಪಲ್ಗೆ ಹೋಗುವಂಥದ್ದು, ಗುರುಗಳನ್ನ ಹೆಚ್ಚು ಆರಾಧನೆ ಮಾಡ್ತಾ ಹೋದ್ರೆ ಈ ಒಂದು ಅಶುಭ ಫಲಗಳಿಂದ ಈಸಿ ಒಂದು ಸಿಂಹರಾಶಿಯವರು ಬರ್ತಾ ಬರ್ಬೋದು. ಜೊತೆಗೆ 12ನೇ ಮನೆ ವ್ಯಯಾಧಿಪತಿಯಾಗಿ ಗುರು ಕುಳಿತುಕೊಳ್ಳೋದ್ರಿಂದ ಸ್ವಲ್ಪ ನೋಡಿ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕೊಳ್ಳಿ. ದಿಢೀರಂತ ಡಿಸಿಷನ್ಗಳು ತಗೊಳ್ಳೋದು ಬೇಡ, ತೀರ್ಮಾನಗಳನ್ನು ತಗೊಳ್ಳೋದು ಬೇಡ. ಯಾಕೆಂದ್ರೆ ಸಿಂಹ ರಾಶಿಯವರು ಏಕಾಏಕಿ ತೀರ್ಮಾನ ತಗೊಳ್ಳೋದು ಜಾಸ್ತಿ. ಅವ್ರು ಒಂದು ಗುರಿ ತಗೊಂಡು ಒಂದು ಡಿಸಿಷನ್ ತಗೊಂಡ್ಬಿಟ್ರೆ ಅವ್ರು ಅದರಿಂದ ಬ್ಯಾಕ್ಔಟ್ ಆಗಲ್ಲ. ಅವ್ರು ಹೇಳಿದ್ದೇ ಆಗ್ಬೇಕು. ಯಾಕಂದ್ರೆ ಸಿಂಹ ಅಲ್ವಾ, ರವಿ ಯಾರು ಪವರ್ ಆಫ್ ಇದಲ್ವಾ ಅವ್ನ ಮನೆ ಆದವನಿಗೆ. ಸೊ ಆ ಪವರ್ ಅವನಿಗೆ ಇರೋದ್ರಿಂದನೇ ಆ ಸಿಂಹ ರಾಶಿಯವ್ರಿಗೆ ಏನಾಗುತ್ತೆ ನೋಡಿ. ಅದಕ್ಕೆ ಸಿಂಹದ ಮನೆಗೆನೆ ರವಿ ಕೊಟ್ಟಿರೋದು, ಕಟಕದ ಮನೆಗೆ ಚಂದ್ರನ್ ಕೊಟ್ಟಿರೋದು. ಸೊ ತಂದೆಯ ಗುಣಗಳು ಸಿಂಹ ರಾಶಿಯಲ್ಲಿರುತ್ತೆ. ಜೊತೆಗೆ ರಾಜ ಅಲ್ವಾ ಅವನು, ಕಾಡಿನ ರಾಜ ಹೇಗಿರ್ತಾನೆ, ಅವ್ನು ಯಾರಿಗೂ ಕೇರ್ ಮಾಡಲ್ಲ. ಸಿಂಹ ನಡೆದಿದ್ದೇ ದಾರಿ, ಅವ್ನು ಹೋಗಿದ್ದೇ ದಾರಿಲೇ ನಾವು ಹೋಗ್ಬೇಕೇ ಹೊರತು ಅವ್ನು ಬೇರೆ ಯಾರ ದಾರಿನೂ ಹೋಗಲ್ಲ. ಅವನು ಸಿಂಹ ರಾಶಿಯವರು, ಅವನ ದಾರಿಗೆ ನಾವು ನಡ್ಕೊಂಡು ಹೋಗ್ಬೋದು ಅಷ್ಟೇನೆ. ಹಾಗಾಗಿ ಅಕ್ಕಪಕ್ಕನೂ ಸಿಂಹ ನೋಡಲ್ಲ. ಏನ್ ಬೇಟೆ ಇರುತ್ತೆ ಆ ಬೇಟೆ ಕಡೆ ಅಷ್ಟೇ ಗಮನ ಇರುತ್ತೆ. ಹಾಗಾಗಿ ಕಾಡಿನ ರಾಜ ಆದಂತಹ ನಮ್ಮ ಸಿಂಹ ರಾಶಿಯವರಿಗೆ ದಯವಿಟ್ಟು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ, ಅಗ್ರೆಸಿವ್ನೆಸ್ ಕಡಿಮೆ ಇರ್ಲಿ, ಸ್ವಲ್ಪ ತಾಳ್ಮೆ ಇರ್ಲಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅಂದಾಗ ನಮ್ಮ ಟೈಮ್ಗೋಸ್ಕರ ನಾವು ಕಾಯ್ಬೇಕಾಗತ್ತೆ. ಆ ಬಂದಾಗ ಗುರು ನಿಮಗೆ ಬರ್ತಾನೆ ಖಂಡಿತ. ಮತ್ತೆ ಅವ್ನು 2 ತಿಂಗಳಾದ್ಮೇಲೆ 11ನೇ ಮನೆ ಲಾಭಾಂಶಕ್ಕೆ ಹೋಗೋದ್ರಿಂದ ಈ 2 ತಿಂಗಳು ಮಾತ್ರ ಸ್ವಲ್ಪ ಖರ್ಚು ವೆಚ್ಚಗಳಲ್ಲಿ ಕಡಿವಾಣ ಇರ್ಲಿ ಸಿಂಹ ರಾಶಿಯವರಿಗೆ. ಕೇರ್ಫುಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಚಾನಲ್ ಅಲ್ಲಿ 8ನೇ ಮನೆ ಶನಿ ಇದ್ದಾನೆ, ಆಲ್ರೆಡಿ ಗುರುಬಲ ಇಲ್ಲ, ಗುರು 12ನೇ ಕುಳಿತುಕೊಳ್ತಾ ಇದ್ದಾನೆ. ಈ 2 ತಿಂಗಳಿದೆಯಲ್ಲ ಒಂದು ಅಜ್ಞಾತವಾಸ ಅಂತಾನೆ ಹೇಳ್ಬೋದು ಸಿಂಹ ರಾಶಿಯವರಿಗೆ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತು ಯಾವ ಒಂದು ಬಲಗಳು ನಿಮ್ಮಲ್ಲಿ ಇಲ್ಲ. ಆದ್ರೆ ರವಿ ನಿಮ್ ಸ್ವಂತ ಮನೇಲಿದ್ದಾನೆ. ಆದ್ರೆ ಅದೊಂದು ತಿಂಗಳು ಇರ್ತಾನೆ ಅವ್ನು ನಿಮ್ ಜೊತೆಗೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುರುಪು ಹುಮ್ಮಸ್ಸನ್ನ ಕೊಡ್ತಾನೆ. ಸ್ವಲ್ಪ ತಾಳ್ಮೆ ಇರ್ಲಿ. ಯಾವುದೇ ಒಂದು ಮಾತುಕತೆಗಳಿಗೆ ದಿಢೀರಂತ ಆನ್ಸರ್ ಮಾಡಬೇಡಿ. ಎಷ್ಟು ಮೌನಕ್ಕೆ ಒಳಗಾಗಿರ್ತಾರೋ ಸಿಂಹ ರಾಶಿಯವರು ಅಷ್ಟು ಒಳ್ಳೇದು. ಸದ್ಯಕ್ಕೆ ಮೌನವಾಗುವಂತ ಒಂದು ಕ್ಯಾರೆಕ್ಟರ್ಸ್ ಸಿಂಹ ರಾಶಿಯವರಿಗೆ ಖಂಡಿತ ಇಲ್ಲ. ಆದ್ರೆ
ಆದಷ್ಟು ನಿಮಗೆ ನೀವೇ ಮೌನಕ್ಕೆ ಶರಣಾದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ತೀರಾ. ಖಂಡಿತ ಒಳ್ಳೇದಾಗತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ವೇಟ್ ಮಾಡಿ, ಗುರು ಬದಲಾಯಿಸೋವರೆಗೂ. ಮತ್ತೆ ಡಿಸೆಂಬರ್ ನಂತರ 5ನೇ ತಾರೀಕು ನಂತರ ಚೇಂಜ್ ಆಗ್ತಾ ಹೋಗ್ತಾನೆ ಗುರು. ಅಲ್ಲಿವರೆಗೂ ಸಮಾಧಾನ ಸ್ಥಿತಿಲಿರಿ. ಅಷ್ಟಮದಲ್ಲಿ ಶನಿ ಇದ್ದಾನೆ, ಸ್ವಲ್ಪ ಆರೋಗ್ಯದ ಕಡೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಸಿಂಹರಾಶಿಯವರು. ಯಾಕೆಂದ್ರೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನೀವು ಅಷ್ಟೇ ಸ್ವಲ್ಪ ಒಂದು ಗುರುವಾರದೊತ್ತು ಅರಳಿ ಮರ ಕಡೆ ಕುತ್ಕೊಂಡು ನಮಸ್ಕಾರಗಳನ್ನು ಮಾಡೋವಂಥದ್ದು, ಪೂಜೆ ಮಾಡೋವಂಥದ್ದು, 10 ನಿಮಿಷ ಧ್ಯಾನ ಮಾಡೋವಂಥದ್ದು. ಹುಣ್ಣಿಮೆ ಇದೆಯಲ್ಲಿ ಪೂರ್ಣ ಚಂದ್ರಮ ಹುಣ್ಣಿಮೆ ಇದ್ದಾಗ 10 ನಿಮಿಷ ಟೆರೆಸ್ ಮೇಲೆ ಕುಳಿತುಕೊಂಡು ಗುರುವಿನ ಮಂತ್ರವನ್ನ ಜಪ ಮಾಡ್ತವಂಥದ್ದು. ಆಗಲ್ಲಪ್ಪ ಅಂತ ಅಂದ್ರೆ ಆಲಂಗುಡಿ ಗುರು ಟೆಂಪಲ್ಗೆ ಹೋಗೋದು, ರಾಘವೇಂದ್ರ ಟೆಂಪಲ್ಗೆ ಹೋಗೋದು, ಈ ರೀತಿ ಗುರುಗಳಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಮಾಡ್ತಾ ಬಂದ್ರೆ ಈ ಗುರುವಿನ ದೋಷದಿಂದ ಸಿಂಹರಾಶಿಯವರು ಹೊರಗೆ ಬರ್ಬೋದು ಅಂತ ಹೇಳ್ತಾ ಹೋಗ್ಬೋದು. ಸೊ ಇನ್ನೆರಡು ತಿಂಗಳು ಕಳೆದ ನಂತರ ಡಿಸೆಂಬರ್ 5ನೇ ತಾರೀಕು ನಂತರ ಸಿಂಹರಾಶಿಗೆ ಮತ್ತೆ ಲಾಭಾಂಶದಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ಮತ್ತೆ ಲಾಭವನ್ನ ತಂದು ಕೊಡ್ತಾನೆ. ಈ 2 ತಿಂಗಳು ಮಾತ್ರ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಒಳ್ಳೇದಾಗ್ಲಿ ಶಿಖರ್. ಅದರಲ್ಲ ವೀಕ್ಷಕರೇ, ಸಿಂಹ ರಾಶಿಯಲ್ಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ. ಯಾವುದೇ ಆದ್ರೆ ಅತಿಯಾದ್ರೆ ಅಮೃತ ಅನ್ನೋ ವಿಷಯ ಅಂತಾರಲ್ಲ, ಹಾಗೆ ಈ ಒಂದು ರಾಶಿಯಲ್ಲಿ ಈ ಒಂದು ಗುರು ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ಹಿತಿಮಿತಿಲಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿಲಿ ನೋಡೋಣ.